ಇಲ್ಲಿಡು. ಏನ್ ಶಂಕರ್, ತುಂಬಾ ಬ್ಯುಸಿ ಆಗಿರೋ ಹಾಗಿದೆಯಲ್ಲ? ನಿಮ್ ಕೆಲಸನೇ ಮಾಡ್ತಿದ್ದೆ ಸರ್. ಮಿಸ್ಟರ್ ಶಂಕರ್, ನಮ್ಮ ಯಜಮಾನ್ರು ಇನ್ನೊಂದು 5-6 5 ಸ್ಟಾರ್ ಹೋಟೆಲ್ನ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಹಾಗಾಗಿ ಇನ್ಮೇಲೆ ನೀವು ನಮ್ಗೆ ಇನ್ನೊಂದು 25,000 ಮೊಟ್ಟೆನ ಜಾಸ್ತಿ ಸಪ್ಲೈ ಮಾಡ್ಬೇಕಾಗುತ್ತೆ. 25,000ನಾ? ಅಷ್ಟೊಂದು ಕೋಳಿ ನನ್ನ ಹತ್ರ ಇಲ್ಲ ಸರ್. ಎಕ್ಸ್ಪ್ಯಾಂಡ್ ಯುವರ್ ಪೋಲ್ಟ್ರಿ ಐಸ್, ನಾನ್ ಫೈನಾನ್ಸ್ ಮಾಡ್ತೀನಿ. ತಗೊಳ್ಳಿ ಅಡ್ವಾನ್ಸ್ 25,000. ಮಂತ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಮಿಸ್ಟರ್ ಯೋಗಿ. ಆಫ್ಟರ್ ಆಲ್ ದಿಸ್ ಇಸ್ ಬಿಸ್ನೆಸ್. ನನಗೆ ನಿಮ್ಮಂತ ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯನ್ ಕಂಡ್ರೆ ತುಂಬಾ ಇಷ್ಟ. ನಾನು ಇನ್ ಬರ್ತೀನಿ. ಕೃಷ್ಣ ಸರ್, ಇದನ್ನೆಲ್ಲ ಟೆಂಪೋ ಲೋಡ್ ಮಾಡ್ಕೊಂಡು ಬೇಗ ಬಂದ್ಬಿಡು. ಸರಿ ಸರ್. ಈ ಕೋಳಿ ಮೇಲಿರೋ ಪ್ರೀತಿ ನನ್ನ ಮೇಲಿಲ್ಲ. ಕೋಳಿ ಹಣ ಸಂಪಾದನೆ ಮಾಡ್ಕೊಡತ್ತೆ. ಹಾಗಾದ್ರೆ ನಿಮ್ಗೆ ಹಣನೇ ಮುಖ್ಯ ಅನ್ನಿ. ಅದೇ ಮುಖ್ಯ ಅಂತಲ್ಲ, ಅದಿದ್ರೆ ತಾನೇ ಜೀವನ ಮಾಡೋಕ್ ಸಾಧ್ಯ. ಅಷ್ಟೇ ತಾನೇ. ನಮ್ಮಪ್ಪ 50 ಲಕ್ಷ ರೂಪಾಯಿ ಆಸ್ತಿ ಬಿಟ್ಟು ಹೋಗಿದ್ದಾರೆ. ಅದ್ರಲ್ಲಿ ನನ್ನ ಪಾಲು 20 ಲಕ್ಷ ಇದೆ. ಅದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ, ತಗೊಳ್ಳಿ. ಹೆಣ್ಣಿನ ಹಣಕ್ಕೆ ನಾನು ಆಸೆ ಪಡೋದಿಲ್ಲ. ಹಾಗಾದ್ರೆ ಹೆಣ್ಣಿನ ಇನ್ಯಾವುದಕ್ಕೆ ಆಸೆ ಪಡ್ತೀರಾ? ತಪ್ಪು ತಿಳ್ಕೊಬೇಡಿ, ಸೌಂದರ್ಯಕ್ಕ ಪ್ರೀತಿಗ ಅಂತ ಕೇಳ್ದೆ ಅಷ್ಟೇ. ಮೊದ್ಲಿಂದ ಹೋಗ್ತೀವಿ ಇಲ್ವೋ? ಹ್ಯಾಗ್ ಹೋಗ್ಲಿ ಶಂಕರ್, ನಿಮ್ ಎದುರು ನಿಂತ್ಕೊಂಡ್ರೆ ಸಾಕು, ಕಾಲು ನೆಲಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಏನ್ ಮಾಡಿದ್ರು ಎತ್ತೋಕೆ ಆಗಲ್ಲ ನೋಡಿ. ನಾನಿನ್ನು ಸಹಾಯ ಮಾಡ್ತೀನಿ. ಇದೇ ಮಹಾಸುದಿನ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಬೆಡ್ರೂಮ್ಗ? ಮತ್ತೆ ಬಂದು ಹಿಂಗೆಲ್ಲ ತುಂಟಾಟ ಮಾಡಿದ್ರೆ ನಿಮ್ ಅಣ್ಣನಿಗೆ ಫೋನ್ ಮಾಡ್ತೀನಿ. Come on, darling, let's dance together. Come close. Hello, police station? Yes. Come on. Don't get... Hey! Hey, bro! Rascal! Let me see. Idiot! ನನ್ನ ಮರ್ಯಾದೆ ತೆಗೆದುಬಿಟ್ಟಿಯಲ್ಲ. ಸಮಾಜದಲ್ಲಿ ನಾನು ಎಷ್ಟೊಂದು ಗೌರವವಾಗಿ ಬಾಳ್ತಾ ಇದ್ದೀನಿ. ನನಗ್ ಗೊತ್ತಿಲ್ವಾ ನಿನ್ ಗೌರವ? ಮುಚ್ಚೋ ಬಾಯ್. ನೀನ್ ಬೇಕಾದ್ ಮಾಡ್ಕೊಳ್ಳೋ, ನಾನು ಬೇಡ ಅನ್ನೋದಿಲ್ಲ. ಕ್ಯಾಬ್ರೆ ಹುಡುಗಿ ಮೇಲೆ ನಿನ್ ಕಣ್ಣಿದ್ದಿದ್ರೆ ನನಗೆ ನೀನೊಂದು ಮಾತು ತಿಳಿಸ್ಬೋದಾಗಿತ್ತು. ರೇಪ್ ಮಾಡಿ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನಾನೇ ನಿನಗೆ ಅಡ್ವೈಸ್ ಮಾಡ್ತಾ ಇದ್ದೆ. ಆಫ್ಟರ್ ಆಲ್ ಜುಜುಬಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಈ ಚಕ್ರಪಾಣಿ ಮಗನ ಕೈಗೆ ಬೇಡಿ ಹಾಕ್ಬಿಟ್ಟ ಅಂದ್ರೆ ಎಂತ ಅವಮಾನ. ನನ್ ಮಾನ ಕಳೆದ ಇನ್ಸ್ಪೆಕ್ಟರ್ನ ಒಂದ್ ಗತಿ ಕಾಣಿಸ್ದೆ ನಾನ್ ಬಿಡಲ್ಲ. ಇಲ್ದೇ ಇರೋ ಅನಾಹುತ ಮಾಡ್ಬೇಡವೋ ಬೇಕುಪ್ಪ. ಕೊಲೆ ಮಾಡಿದ್ರು ಯಮನ್ಗೂ ಗೊತ್ತಾಗದೆ ಇರೋ ಹಾಗೆ ಕೊಲೆ ಮಾಡ್ಬೇಕು, ಅದು ಜಾಣತನ. ಕಾಕಿ ಬಟ್ಟೆ ಅವರ ಕೈ ಮುಟ್ಟಿದ್ರು ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರ್. ತಗೊಳ್ಳಿ. ಅಡ್ವಾನ್ಸ್ ಕೊಟ್ಟಿದ್ರಲ್ಲ, ಅದನ್ನ ಹಿಡ್ಕೊಳ್ಳಲ್ವಾ? ನೆಕ್ಸ್ಟ್ ಟೈಮ್ ಹಿಡ್ಕೊಂಡ್ರಾಯ್ತು. ಎಲ್ಲಿ ಹೋಗುತ್ತೆ? ಥ್ಯಾಂಕ್ ಯು ಸರ್. ಅಪ್ಪ 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 10 rupees ಪ್ಲೀಸ್. ಯಾಕೆ 10 ರೂಪಾಯಿ? ಜಾಕಿ ಚಾನ್ ಪಿಕ್ಚರ್ ನೋಡ್ಬೇಕಪ್ಪ. ಒಂದೊಂದು ಕ್ಲಾಸ್ನಲ್ಲಿ 2 ವರ್ಷ ಡುಮ್ಕಿ ಸಿನಿಮಾ ಅಂತೆ ಸಿನಿಮಾ. ಇನ್ನೊಂದ್ಸಾರಿ ಸಿನಿಮಾ ನಾಟಕ ಅಂತ ಹೇಳಿ ನೋಡು, ಕಾಲ್ ಮುಡ್ಬಿಡ್ತೀನಿ.
ಅಪ್ಪ 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 ಪ್ಲೀಸ್ ಅಪ್ಪ, ಅಮ್ಮ ಸಾಸಿವೆ ಡಬ್ಬದಲ್ಲಿ ದುಡ್ಡು ಹಾಕೋದು ನಿಲ್ಲಿಸ್ಬಿಡ್ಲು. ನೀನ್ ಬೀರೋ ಡೂಪ್ಲಿಕೇಟ್ ಬೀಗದ ಕೈಯು ಕಿತ್ಕೊಂಬಿಟ್ಟೆ. ನಾನು ಈ ಕಾಸಿಗೆ ಏನ್ ಮಾಡ್ಲಪ್ಪ? ಭಿಕ್ಷೆ ಬೇಡು. ಭಿಕ್ಷೆ? ಗುಡ್ ಐಡಿಯಾ. ಸ್ವಾಮಿ ಕಣ್ಣಿಲ್ಲ ಸ್ವಾಮಿ, ಧರ್ಮ ಮಾಡಿ ಸ್ವಾಮಿ. ಏಯ್, ಇಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗೋದ್ ಬಿಟ್ಟು ಭಿಕ್ಷೆ ಬೇಡ್ತಾ ಇದೀಯಾ? ಪೊಲೀಸ್ರಿಗೆ ಹಿಡ್ಕೊಡ್ತೀನಿ ನೋಡು. 10 ಪೈಸಾ ಕೊಡಕ್ ಯೋಗ್ತಾ ಇಲ್ಲ, ತಲೆ ಎಲ್ಲ ಮಾತಾಡ್ತಾನೆ. ಅಮ್ಮ 10 ಮಕ್ಳೆತ್ತು ಮೊಮ್ಮಕ್ಕಳನ್ನ ಎತ್ಕೊಂಡು 100 ವರ್ಷ ಸುಖವಾಗಿ ಬಾಳು. 580 ಆಯ್ತು, ಇನ್ನು 420 ಬೇಕು. ಸ್ವಾಮಿ ಅಲ್ಪ ಮಲ್ಲ, ಊಟ ಮಾಡಿ 3 ದಿವಸ ಆಯ್ತು. ಧರ್ಮ ಮಾಡಿ ಸ್ವಾಮಿ. ಅರೆ ಇವನ್ ನನ್ ಮಗ ಇದ್ದಾಗಿದ್ದಾನಲ್ಲ. ಅಯ್ಯೋ ಅನಿಸ್ ಮುಂಡೆದೆ, ನಿನಗೇನು ಬಂದಿದ್ಯೋ ದೊಡ್ಡ ರೋಗ ಭಿಕ್ಷೆ ಬೇಡದಕ್ಕೆ? ನೀನ್ ತಾನೇ ಹೇಳಿದ್ದು ಭಿಕ್ಷೆ ಬೇಡು ಅಂತ. ನಾನು ಹೇಳ್ತೀನಿ, ಆ ಕಲ್ಲು ತಲೆ ಚಚ್ಕೋ ಅಂತ. ಚಚ್ಕೋ. ಹಾ, ನಂಗೆ ಅಷ್ಟು ಬುದ್ಧಿ ಇಲ್ವಾ? ಏನ್ರಿ ಇದು? ಕುಸ್ತಿ ಅಖಾಡನ ಕೆಸರಿನ ಗದ್ದೆನ? ನೆಲ ಸ್ವಲ್ಪ ಗಟ್ಟಿಯಾಗಿತ್ತು, ಮೆತ್ತವಾಗ್ಲಿ ಅಂತ ನೀರ್ ಹಾಕ್ಸಿದ್ವಿ, ಅದು ಜಾಸ್ತಿ ಆಗೋಯ್ತು. ಕುಸ್ತಿ ಯಾವತ್ತು? ಭಾನುವಾರ. ಪರವಾಗಿಲ್ಲ, ಇನ್ನೂ ಟೈಮ್ ಇದೆ. ಇನ್ನೊಂದೆರಡು ಲಾರಿ ಮಣ್ಣು ಓಡಿಸಿ. ಆಯ್ತು. ಮಿಸ್ಟರ್, ಯಾಕ್ರೆ ಅಡ್ಡ ಹಾಕ್ತೀರಾ? ಮೂರ್ತಿನಿ ಮಣ್ಣ ತಾನೆ? ಹೌದು. ಆ ನನ್ ಮಗ ಕಾಕಿ ಬಟ್ಟೆ ಹಾಕೊಂಡಿರೋ ಕೊಬ್ನಿಂದ ನನ್ ಕೈಗೆ ಬೇಡಿ ಹಾಕ್ದ. ಅದಕ್ ನಾನೇನ್ರಿ ಮಾಡ್ಲಿ? ಏನು ಮಾಡ್ಬೇಡ, ನಾನ್ ಮಾಡೋದನ್ನ ಒಪ್ಕೊಂಡ್ರೆ ಸಾಕು. ಏನ್ರಿ ಮಾಡ್ತೀರಾ? ರೇಪ್. ನಿಮ್ ಅಣ್ಣ ನನ್ ಮಾನ ಕಳ್ದ, ಈಗ ನಾನು ಅವ್ನ್ ತಂಗಿ ಮಾನ ಕಳಿತೀನಿ. ಬಿಟ್ಟಿ ಕುಸ್ತಿ ಕಂಡ್ರ ಬಂದ್ರ.
ಶಂಕರ್, ನಿಮ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೋಸ್ಕರ ಮೈಕೈ ಎಲ್ಲ ಕೆಸರು ಮಾಡ್ಕೊಂಡ್ರಿ. ದಯವಿಟ್ಟು ಬರ್ತೀರಾ? ಎಲ್ಲಿಗೆ? ಮೈಸೂರು ಸ್ಯಾಂಡಲ್ ಸೋಪ್ ತಿಕ್ಕಿ ಸ್ನಾನ ಮಾಡಿಸ್ತೀನಿ. ಮೊದಲು ನಾನು ನಿಮಗೆ ಸ್ನಾನ ಮಾಡಿಸ್ತೀನಿ. ಹೌದಾ? ಏನು ಕಾಡುತ್ತಾವ ಮಂಜು, ಏನು ಅದು ಕೈ ಮೇಲೆ ಮಾಡ್ತಾ ಇದ್ದಾಳೆ? ಅಯ್ಯ, ಅಷ್ಟು ಗೊತ್ತಾಗಲ್ವಾ? ಹಚ್ಚೆ ಉಯ್ತಾಳೆ. ಉಚ್ಚೆ ಉಚ್ಚಿದಾಳ, ಹಾಕ್ತೀನಿ ನೋಡು. ಹಚ್ಚೆ 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 ಅಂದ್ರೆ ಕೈ ಮೇಲೆ ಹೆಸರು ಬರ್ಸ್ಕೊಂತಾರಲ್ಲ, ಅದಕ್ಕೆ ಹಚ್ಚೆ ಅಂತಾರೆ. ನಮ್ಗೆ ಯಾರ ಮೇಲೆ ತುಂಬಾ ಪ್ರೀತಿ ಇದೆಯೋ ಅವ್ರ ಹೆಸರನ್ನ ಕೈ ಮೇಲೆ ಬರ್ಸ್ಕೊಂಡ್ರೆ ಸಾಯೋವರೆಗೂ ಅಳ್ಸಕ್ಕೆ ಆಗಲ್ಲ. ಹಾಗೆ ಇರುತ್ತೆ. ನೀನು ಹಚ್ಚೆ ಉಯಿಸ್ಕೊಂತೀನ? ನನ್ಗೆ ಶ್ರೀದೇವಿ ಹೆಸರು ಬರ್ಸ್ಕೊಬೇಕು ಅಂತ ಆಸೆ. ಅದನ್ನ ನಮ್ಮಪ್ಪ ನೋಡಿದ್ರೆ ಚರ್ಮ ಸುಲ್ದು ಬಿಡ್ತಾನೆ, ಅದಕ್ಕೆ ಭಯ. ನನ್ಗೂ ಹಚ್ಚೆ ಉಯ್ತೀರಾ? ಏನಂತ? ಕೋಳಿ ಮೊಟ್ಟೆ ಅಂತ. ಹಾಕ್ತೀನಿ ನೋಡು. ನಾನು ನಮ್ಮ ಅಣ್ಣನ ಹೆಸರನ್ನ ಬರ್ಸ್ಕೊಳ್ತೀನಿ. ಶಂಕರ್ ಅಂತ ಬರೀರಿ. ಹೊಲದಾಗ ಇರ್ತಾನಿ ಒಬ್ಬಾಕಿ, ಏನು ಕಾಡುತ್ತಾವ ಕಬ್ಬತ್ತಿನ. ಶಿವು, ಶಿವು, ಜ್ವರ ಬಂದಾಗಿದೆ. ಎಸ್ ಡಾಕ್ಟರ್ ಹಿಯರ್. ನನ್ನ ತಮ್ಮನಿಗೆ ಮೈಗೆ ಹುಷಾರಿಲ್ಲ ಡಾಕ್ಟ್ರೆ, ಸೊ ಬೇಗ ಬರ್ತೀರಾ? ಎಲ್ಲ ನಾರ್ಮಲ್ ಆಗೇ ಇದೆಯಲ್ಲ? ವಾಟ್ ಈಸ್ ದಿಸ್ ಮಿಸ್ಟರ್ ಶಂಕರ್? ನನಗೆ ಗೊತ್ತಿಲ್ಲ ಡಾಕ್ಟರ್. ಪೇನ್ ನಿಂದ ಜ್ವರ ಬಂದಿದೆ, ಒಂದು ಇಂಜೆಕ್ಷನ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ನೋ ಪ್ರಾಬ್ಲಮ್, ನೀವಿಲ್ಲೇ ಇರಿ. ಶಿವು, ಯಾಕೋ ಇಂಥ ಕೆಲಸ ಮಾಡಿದೆ? ನಾನೇನ್ ಮಾಡಿದೆ? ಕೈ ಮೇಲೆ ಹಚ್ಚೆ ಹಾಕಿ ಉಯಿಸ್ಕೊಂಡೆ, ಅದಕ್ಕೆ ನಿನಗೆ ಜ್ವರ ಬಂದಿರೋದು. ಜ್ವರ ನಾಳೆ ಹೊರಟೋಗುತ್ತೆ, ಆದ್ರೆ ನೀನು ಯಾವಾಗ್ಲೂ ಕೈ ಮೇಲೆ ಇರ್ತೀಯಲ್ಲ. ಹಚ್ಚೆ ಉಯಿಸ್ಕೊಳಕ್ಕೆ ಯಾರು ಹೇಳಿದ್ ನಿನಗೆ? ಮಂಜು ಹೇಳ್ದ. ನಮ್ಗೆ ಯಾರ ಮೇಲೆ ತುಂಬಾ ಪ್ರೀತಿ ಇದೆಯೋ ಅವ್ರ ಹೆಸರನ್ನ ಈಗ ಬರ್ಸ್ಕೊಂಡ್ರೆ ಅದು ಸಾಯೋವರೆಗೂ ಹೋಗೋದಿಲ್ವಂತೆ, ಅದಕ್ಕೆ. ಯಾಕನ್ನ ಅಳ್ತಾ ಇದ್ದೀಯಾ?
ಇದಳು ಅಲ್ಲಪ್ಪ, ಸಂತೋಷದ ಕಣ್ಣೀರು. ಸಂತೋಷ ಆದ್ರೂ ಕಣ್ಣೀರು ಬರುತ್ತಾ?